ರೈತರ ಸಾಲ ಮನ್ನಾ ಸೇರಿದಂತೆ ಬರಗಾಲ ಪರಿಹಾರದ ವಿಚಾರವು ಸರ್ಕಾರದ ಮುಂದಿದೆ. ಪರಿಸ್ಥಿತಿಯ ಸಮಗ್ರ ವರದಿ ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ಸಹಕಾರ ಸಚಿವ ಲಕ್ಷ್ಮಣ್ ಸವದಿ ಹೇಳಿದರು. ಪಟ್ಟಣದಲ್ಲಿ ಬರಗಾಲ ಮತ್ತು ರೈತರ ಸಾಲ ಮನ್ನಾ ವಿಚಾರವಾಗಿ ಮಾತನಾಡಿದರು. ಮುಂಗಾರು ಅವಧಿ ಮುಗಿದಿದೆ. ಹಿಂಗಾರು ಮಳೆ ಆಶಾದಾಯಕವಾಗಿದೆ. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಬರಗಾಲ ಪರಿಸ್ಥಿತಿಯ ಕುರಿತು ಸಮಗ್ರ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದರು. ಒಂದು ಇಲಾಖೆಯಿಂದ ಮಾತ್ರ ಬರಗಾಲದ ಕುರಿತು ಅಂತಿಮ ತೀರ್ಮಾನ ಕೈಗೊಳ್ಳಲು ಸಾಧ್ಯವಿಲ್ಲ. ಸಂಬಂಧಪಟ್ಟ ಇಲಾಖೆಗಳ ಸಂಪೂರ್ಣ ವರದಿಗಳು ಬಂದ ನಂತರವೇ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಯಲಿದೆ. ಬಳಿಕ ಮುಖ್ಯಮಂತ್ರಿ ಸೂಕ್ತ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದು ಹೇಳಿದರು. ಇಲ್ಲಿ ನಾವು ಕೂಡ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಎದುರಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ನಾವು ವಿರೋಧ ಪಕ್ಷದವರು ಅನಾವಶ್ಯಕವಾಗಿ 4-5 ದಿವಸ ಸದನದ ಸಮಯವನ್ನು ಸದನ ಪ್ರಾರಂಭ ಆಗೋಕ್ಕಿಂತ ಪೂರ್ವದಲ್ಲಿ ಅವರೇ ಅನೇಕ ತಮ್ಮ ಪಕ್ಷದ ಶಾಸಕರ ತಂಡಗಳನ್ನು ಮಾಡ್ತಾರೆ. ಬರಗಾಲ ವೀಕ್ಷಣೆ ಮಾಡ್ತೀವಿ, ಬರಗಾಲ ಎಲ್ಲೆಲ್ಲಿದೆ ಆ ತೀವ್ರತೆಯನ್ನು ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀವಿ, ಸರ್ಕಾರದ ಗಮನಕ್ಕೆ ತರ್ತೀವಿ, ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ತಂಡಗಳನ್ನು ಮಾಡ್ಕೊಂಡು ಇವರು ಬಹುತೇಕ ಪಿಕ್ನಿಕ್ ಹೋದ್ರು ಅಂತ ಅನ್ಸತ್ತೆ. ಇವರು ಬೆಂಗಳೂರು ಬಿಟ್ಟು ಹೊರಗಡೆ ಹೋಗಿ ಅದನ್ನು ವರದಿ ತಂದು ಅಧಿವೇಶನ ಸಂದರ್ಭದಲ್ಲಿ ಇಂಥ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಚರ್ಚೆ ಮಾಡೋದು ಬಿಟ್ಟು ಅನಾವಶ್ಯಕವಾಗಿ ಒಬ್ಬ ವ್ಯಕ್ತಿಯ ವಿಚಾರವನ್ನು ಇಟ್ಕೊಂಡು ನಾಗೇಂದ್ರ ಅವ್ರ ಮೇಲೆ ಆರೋಪ ಸಿದ್ಧಾಗಿದೆಯೋ, ಯಾವುದಾದ್ರೂ ಕೋರ್ಟ್ನಲ್ಲಿ ಅವನಿಗೆ ಏನಾದರೂ ಶಿಕ್ಷೆ ಆಗಿದೆಯೋ, ಕೇವಲ ಆರೋಪ ಇದ್ದ ಮಾತ್ರಕ್ಕೆ ಅದನ್ನು ಸಣ್ಣ ವಿಷಯವನ್ನು ತಗೊಂಡು ಯಾವಾಗ ಅವನಿಗೆ ತಪ್ಪಿತಸ್ಥ ಅಂತ ಹೇಳಿ ಯಾವುದಾದ್ರೂ ಒಂದು ಎನ್ಕ್ವೈರಿ ಏಜೆನ್ಸಿ ಆಗಲಿ, ಯಾವುದೇ ಒಂದು ಕೋರ್ಟ್ನಿಂದಾಗಲಿ ಅಥವಾ ನಿಯುಕ್ತಿಯಾಗಿರ್ತಕ್ಕಂಥ ಅಧಿಕಾರಿಗಳಿಂದಾಗಲಿ ತಪ್ಪಿತಸ್ಥ ಅಂತ ಹೇಳಿ ಬಂದ ಮೇಲೆ ಅವನು ಮಂತ್ರಿ ಮಾಡಿದರೆ ಅದು ತಪ್ಪು. ಅದನ್ನು ಚರ್ಚೆ ಮಾಡಬೇಕು. ಈಗ ಆಯ್ತು, ಮಂತ್ರಿ ಮಾಡಿದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ, ಬರೀ ಧರಣಿ ಮಾಡಿದರೆ ಏನದರ ಅರ್ಥ? ಚರ್ಚೆ ಮಾಡಬೇಕು. ಸರ್ಕಾರ ಉತ್ತರ ಕೊಡ್ತದೆ, ಉತ್ತರದ ಏನು ಅದನ್ನು ತಿಳ್ಕೋಬೇಕು. ಬಿಟ್ಟು ಅನಾವಶ್ಯಕವಾಗಿ 4-5 ದಿವಸ ಸದನದ ಸಮಯವನ್ನು ಹಾಳು ಮಾಡಿದರು. ಗಂಭೀರವಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳಿದಾವೆ. ಅಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದೇ ಅವರಿಗೆ ಆಸಕ್ತಿ ಇಲ್ಲ. ಅದರಿಂದ ವಿರೋಧ ಪಕ್ಷ ಸಂಪೂರ್ಣವಾಗಿ ವಿಫಲ ಆಗಿದೆ. ಏನು ಕೇಂದ್ರದಲ್ಲಿ ಪರೀಕ್ಷಾ ಒಂದು ಅವ್ಯವಹಾರ ಆಗಿತ್ತು, ಕೇಂದ್ರದ ಸಚಿವರು ರಾಜೀನಾಮೆಯನ್ನು ಕೊಟ್ಟು ಏನು ಒಂದು ದೇಶದಲ್ಲಿ ಚರ್ಚೆ ಆಗ್ತಾ ಇದೆ, ಅಂಥ ಚರ್ಚೆ ಮತ್ತು ವಿಧಾನಸಭೆಯಲ್ಲಿ ಬರ್ಬೋದು ಅಂಥೇಳಿ ಅದನ್ನು ಮರೆಮಾಚಲಿಕ್ಕೆ ಇದನ್ನು ಕುಂಟ ನೆಪ ಇಟ್ಕೊಂಡು ಅವರು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು? ಸಾಕಷ್ಟು ಸಮಸ್ಯೆಗಳಿದಾವೆ ರಾಜ್ಯದಲ್ಲಿ. ಒಂದು ಕಡೆ ಅತಿವೃಷ್ಟಿ ಆಗಿರ್ತಕ್ಕಂಥದ್ದಿದೆ, ಒಂದು ಕಡೆ ಅನಾವೃಷ್ಟಿ ಇದೆ, ಅನೇಕ ತಾಲೂಕುಗಳ ಬರಗಾಲ ಅಂತ ಘೋಷಣೆ ಆಗಿದೆ, ಇನ್ನೂ ಅನೇಕ ಕಡೆ ಮಳೆಗಳಾಗಿಲ್ಲ, ಬೆಳೆ ಬಂದಿರತಕ್ಕಂಥದ್ದು ಹಾನಿ ಆಗ್ತಾ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವಿರೋಧ ಪಕ್ಷದವರು, ನನಗನ್ಸುತ್ತೆ ಅಲ್ಲಿರ್ತಕ್ಕಂಥವರು ಯಾರೂ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಮುಖಂಡರು ನನ್ನ ಮುಂದೆ ಕಾಣಿಸ್ತಾ ಇಲ್ಲ. ಇದರಿಂದ ವಿರೋಧ ಪಕ್ಷ ವಿಫಲ ಆಗಿದೆ ಅಂತಲೇ ಹೇಳಬೇಕಾಗ್ತದೆ. ಅದಕ್ಕೆ ನಾನು ನಿಮ್ಮ ಮುಖಾಂತರ ನಾನು ವಿರೋಧ ಪಕ್ಷಕ್ಕೆ ಆಗ್ರಹ ಮಾಡ್ತೇನೆ. ನಾಳೆ ನಡೀತಕ್ಕಂಥ ಇನ್ನು 3-4 ದಿವಸ ಮಾತ್ರ ಉಳಿದಿದೆ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ಸೂಟಿ. 2 ದಿವಸ ಆದರೂ ಅದನ್ನು ಮಾಡಬೇಕಲ್ಲ, ಚರ್ಚೆ ಮಾಡಲಿ ಅಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ.
ಇಂತಹ ರಾಜ್ಯದಲ್ಲಿ ಒಂದೆಡೆ ಅತಿವೃಷ್ಟಿ ಹಾಗೂ ಮತ್ತೊಂದೆಡೆ ಅನಾವೃಷ್ಟಿ ಉಂಟಾಗಿದೆ. ಹಲವು ತಾಲೂಕುಗಳನ್ನು ಈಗಾಗಲೇ ಬರಪೀಡಿತ ಎಂದು ಘೋಷಿಸಲಾಗಿದೆ. ಇನ್ನು ಅನೇಕ ಪ್ರದೇಶಗಳಲ್ಲಿ ಸಮರ್ಪಕ ಮಳೆಯಾಗದೆ ಬೆಳೆಗಳು ಹಾನಿಗೊಳಗಾಗುತ್ತಿವೆ. ಸಂದರ್ಭದಲ್ಲಿ ರೈತರ ಸಮಸ್ಯೆಗಳ ಕುರಿತು ವಿಧಾನಸಭೆಯಲ್ಲಿ ಗಂಭೀರ ಚರ್ಚೆ ನಡೆಯಬೇಕಿದೆ. ಆದರೆ ಪ್ರತಿಪಕ್ಷದ ನಾಯಕರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಮುಖ್ಯಮಂತ್ರಿಗಳು ಸದನದಲ್ಲಿ ಉತ್ತರ ನೀಡುವುದಾಗಿ ಹೇಳಿದರೂ ಅವರ ಮೇಲಿರುವ ಆರೋಪದ ಬಗ್ಗೆ ಸಾಕ್ಷಿಗಳನ್ನು ಒದಗಿಸುತ್ತಿಲ್ಲ. ವಿನಾಕಾರಣ ಸದನದಲ್ಲಿ ಗದ್ದಲವೆಬ್ಬಿಸಿ ಸಮಯ ವ್ಯರ್ಥ ಮಾಡ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬುಧವಾರದವರೆಗೆ ಅಧಿವೇಶನ ನಡೆಯಲಿದ್ದು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ರೈತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಸುದೀರ್ಘ ಚರ್ಚೆಗಳನ್ನು ಮಾಡಬೇಕು ಎಂದರು. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. Celebrate this Varamahalakshmi with Bhima from August 10th to 30th with offers that shine as bright as the festival itself. Get up to rupees 1,000 off per gram on gold, flat rupees 1,000 off per gram on diamond, and rupees 1,000 off on every 50 grams of silver. Get rupees 150 extra per gram on old gold exchange. And that's not all. Rupees 4 crore worth of diamond jewelry to be won through lucky draw. Offers available at all Bhima showrooms near you. TNC apply.